ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ದೇವಗಾಮ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬರನ್ನು ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಮಹಾಂತೇಶ್ ನಿಂಗಪ್ಪ ಅಚ್ಚೆನವರ್ 52 ವರ್ಷ ಮೃತ ವ್ಯಕ್ತಿಯಾಗಿದ್ದು, ಪ್ರಕಾಶ್ ಕಲ್ಲಪ್ಪ ಕಾಳಾರ್ 30 ವರ್ಷ ಎಂಬಾತರನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಕಾಶ್ ಒಬ್ಬನೇ ಮನೆಯಲ್ಲೇ ವಾಸವಿದ್ದ ಎನ್ನಲಾಗಿದ್ದು, ಆತ ಇಲ್ಲದ ವೇಳೆ ಮಹಾಂತೇಶ್ ಮನೆಗೆ ಹೋಗಿ ಮಲಗಿದ್ದ. ಮನೆಗೆ ಬಂದ ಪ್ರಕಾಶ್ ಇಲ್ಲಿ ಯಾಕೆ ಮಲಗಿದ್ಯಾ ಅಂತ ಪ್ರಶ್ನಿಸಿದ್ದಾನೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಜಗಳ ವಿಕೋಪಕ್ಕೆ ತಿರುಗಿದೆ. ಕೋಪಗೊಂಡ ಪ್ರಕಾಶ್ ಹತ್ತಿರದಲ್ಲಿದ್ದ ದೊಡ್ಡ ಕಲ್ಲನ್ನು ಎತ್ತಿ ಮಹಾಂತೇಶ್ನ ತಲೆಯ ಮೇಲೆ ಹಾಕಿದ್ದಾನೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ದೇವಗಾನ್ ವಿಲೇಜ್ ಅಲ್ಲಿ ಬುಧವಾರ ಎರ್ಲಿ ಮಾರ್ನಿಂಗ್ ಅರೌಂಡ್ ಒಂದು 12 to 1 o'clock ಸಂದರ್ಭದಲ್ಲಿ ಒಂದು 12 to 2 o'clock ಸಂದರ್ಭದಲ್ಲಿ ಒಂದು ಕೊಲೆ ಆಗಿದೆ. ಈ ಕೇಸಲ್ಲಿ ಮಹಾಂತೇಶ್ ನಿಂಗಪ್ಪ ಹುಚ್ಚನವರ್ ಸುಮಾರು 52 ವರ್ಷ. ಇವರು ದೇವಗಾನ್ ವಿಲೇಜ್ ಕಿತ್ತೂರು ವ್ಯಾಪ್ತಿ ದೇವಗಾನ್ ಗ್ರಾಮದ ವಾಸಿಯಾಗಿರ್ತಾರೆ. ಆದ್ರೆ ಕೂಡ ಇವ್ರ ಫ್ಯಾಮಿಲಿ ಇವರೆಲ್ಲ ಬಿಟ್ಟು ಇವರು ಒಬ್ಬರೇ ಇರ್ತಾರೆ. ಇತ್ತೀಚೆಗೆ ಇವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ದೇವಗಾನ್ ವಿಲೇಜ್ ಅಲ್ಲಿ ಕಳೆದ ವಾರ ಒಂದು ಜಾತ್ರೆ ಇತ್ತು. ಆ ಜಾತ್ರೆಗೆ ಬಂದಿರ್ತಾರೆ. ಜಾತ್ರೆಗೆ ಬಂದಾದ್ಮೇಲೆ ಅಲ್ಲಿ ಸ್ವಲ್ಪ ಕುಡಿದ ನೆಶೆಯಲ್ಲಿ ಕುಡಿದು ಬಿಟ್ಟು ಫುಲ್ ಸಂಪೂರ್ಣವಾಗಿ ಕುಡಿದು ಅಲ್ಲಿಂದ ಹೋಗಿ ಒಂದು ಮನೆಯಲ್ಲಿ ಯಾವುದೇ ಬಾಗಿಲು ಯಾವುದೇ ಇಲ್ಲದ ಒಂದು ಮನೆಯಲ್ಲಿ ಹೋಗಿ ಮಲಗಿಬಿಟ್ಟಿದ್ದಾರೆ. ಅದು ಅವ್ರ ಮನೆ ಇರುವುದಿಲ್ಲ. ಮನೆಯಲ್ಲಿ ಇರುವನು ಪ್ರಕಾಶ್ ಕಾಲಪ್ಪ ಕಲ್ಲರ. ಈ ವ್ಯಕ್ತಿಗೆ ಒಂದು 30 ವರ್ಷ. ಇವನಿಗೆ ಯಾವುದೇ ತಂದೆ ತಾಯಿ ಜೊತೆಗೆ ಇಲ್ಲ, ತಂದೆ ಇಲ್ಲ, ತಾಯಿನೂ ಜೊತೆಗಿಲ್ಲ. ತಾಯಿ ಜೊತೆ ಗಲಾಟೆ ಮಾಡಿರ್ತಾನೆ, ಅಣ್ಣನ ಜೊತೆನೂ ಇಲ್ಲ. ಇವನೊಂದು ಮೇಷನರಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ಕೆಲಸ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಇವನು ರಾತ್ರಿ ಹೋಗಿ ತನ್ನ ಮನೆಯಲ್ಲಿ ಯಾರೋ ಒಬ್ಬರು ಬಂದು ಮಲಗಿದ್ದಾರೆ ಅಂದ್ರೆ ಇಲ್ಲಿ ಅವನು ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಕುಡಿದ ನೆಶೆಯಲ್ಲಿ ಇರ್ತಾನೆ. ಅವನು ಹೊರಗೆ ಎಳ್ಕೊಂಡು ಬಂದು ತಲೆಯಲ್ಲಿ ದೊಡ್ಡ ಒಂದು ಕಲ್ಲನ್ನು ಹಾಕಿಬಿಟ್ಟಿರ್ತಾನೆ. ಕಲ್ಲು ಹಾಕಿ ನಂತರ ಆಲ್ಮೋಸ್ಟ್ ಡೆತ್ ಆಗಿರ್ತಾನೆ. ಮತ್ತೆ ಅಲ್ಲಿಂದ ಮನೆಗೆ ಬೀದಿಗೆ ಮಧ್ಯದಲ್ಲಿ ಬಾಡಿ ಇರ್ತದೆ. ಮತ್ತು ಬಾಡಿನ ಅಲ್ಲಿಂದ ಎಳ್ಕೊಂಡು ಬಂದು ರೋಡಲ್ಲಿ ಹಾಕಿಬಿಟ್ಟು ಜನರ ಕಡೆ ಹೇಳಿರ್ತಾನೆ. ಮತ್ತು ತಕ್ಷಣ ಪೊಲೀಸರು ರಾತ್ರಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡಿದೀವಿ. ಈಗ ಗ್ರಾಮ ದೇವತೆ ಜಾತ್ರೆ 4ನೇ ತಾರೀಕಿಗೆ ಸ್ಟಾರ್ಟ್ ಆಗಿತ್ತು ಸರ್. 4ನೇ ತಾರೀಕಿಗೆ ಸ್ಟಾರ್ಟ್ ಆಗಿ ಇಲ್ಲಿಂದ ಬುಧವಾರ 6 ತಾರೀಕಿಗೆ ದಿವಸ ಲಿಂಗದಳ್ಳಿಗೆ ಹೋದ್ ಸರ್. ಲಿಂಗದಳ್ಳಿಗೆ ಹೋಗಿ ಲಿಂಗದಳ್ಳಿ ಒಳಗೆ ರಸಮಂಜರಿ ಕಾರ್ಯಕ್ರಮ ಇತ್ತು ಸರ್. ರಸಮಂಜರಿ ಕಾರ್ಯಕ್ರಮ ಇದ್ದ ದಿವಸ ಬಂದಾಗ ನಮ್ಮದು ಬಾಬತ್ತಿದ ಮೆಂಟಾಣ ಸರ್. ನಮ್ಮ ಬಾಬತ್ತಿದ ಮೆಂಟಾಣದೊಳಗೆ ನಾವು ಅಲ್ಲಿ ಮೇನ್ ಒಬ್ರು ಮನುಷ್ಯರಿಗೆ ಇರ್ಬೇಕಾಗಿತ್ತು ಸರ್. ಇರ್ಬೇಕಾಗಿತ್ತು. ಅಗ್ದಿ ವಿಜೃಂಭಣೆಯಿಂದ ನಡೆಯತ್ತೈತಿ. ಯಾವುದು ತಂದಿದಲ್ಲ ಏನು ತಂದಿರಲ್ಲ ನಡೆದ ಸರ್. ನಡೆದ ಟೈಮ್ದಾಗ ಏನಾಗ್ಬಿಡ್ತೀವಿ, ವಿಜೃಂಭಣೆಯಿಂದ ನಡೆಯೋ ಟೈಮ್ದಾಗ ಲಿಂಗದಳ್ಳಿ 2 ಗಂಟೆ ಕರೆಕ್ಟ್ ಆಗಲಿ ರಸಮಂಜರಿ ಕಾರ್ಯಕ್ರಮ ಮುಗಿತು ಸರ್. ರಸಮಂಜರಿ ಕಾರ್ಯಕ್ರಮ ಮುಗಿದ ನಂತರ ದೇಗಾಂವದಿಂದ ಲಿಂಗದಳ್ಳಿಯಿಂದ ದೇಗಾಂವಕ್ಕೆ ನಮ್ಮ ಮನೆ ಸರ್. ದೇಗಾಂವ ಬರತ್ತಿದ್ದೀನಿ. ಬರೋ ಟೈಮ್ದೊಳಗೆ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಒಂದು 7-8-10 ಮಂದಿ ನಿಂತಿರು ಸರ. ಯಾಕೋ ಏನಂತ ನಾವು ನೋಡಕ್ಕಂತ ಹೋಗ್ಬೇಕಂದ್ರೆ ಇವನು ಮಾಂತೇಶಿ ನಮ್ಮ ಕಾಕರ್ ಸರ್. ನಮ್ಮ ಕಾಕರ್ ಗುರು ಚಿತ್ ಹಿಂಗೆ ದಬ್ಬ ಬಿದ್ದಿತ್ತು ಸರ. ದಬ್ಬ ಅಂತಲೇ ಅವ ಪ್ರಕಾಶ್ ಕಲ್ಲಪ್ಪ ಕಾಳಾರನವ್ರಿ ನಮ್ಮ ಮನೆ ಒಳಗೆ ಬಂದಿದ್ದ. ಬಂದು ಇಲ್ಲಾಕೆ ಬಂದಿ ಅಂದು ನನ್ನ ಮನೆ ಅಂದ. ಅದಕ್ಕೆ ನಾವು ಬಡ್ದು ಹೋಗೋದು ಕಳ್ಸಿ ಮಾಡಿ ಹೋಗಿದ್ದಾರೆ ಅಂತ ಇಷ್ಟ ನಮಗೂ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಷ್ಟು ಮುಂಚಿತವಾಗಿ ನಮ್ಮ ಊರನ್ನ ಚಂದ್ರಗೌಡ ಪಾಟೀಲ್ ರೀ ಮತ್ತು ಇವ್ರು ಭಾಸ್ಕರ್ ಬಡಿಗೇರ್ ಅಂತ ಶ್ರೀಗಾಪುರದಾರ. ಅವರು ಅಲ್ಲಿ ಒಂದು 10-15 ಜನ ನನಗಿಂತ ಪಲಕ ಮುಂದೆ ಆಲ್ರೆಡಿ ಇದ್ರು ಸರ್. ಅವರು ಆಲ್ರೆಡಿ ಇದ್ರು. ಆ ನಂತರ ಏನಾಗ್ಬಿಡ್ತಿರು, ಹಿಂಗೆ ನಮಗೂ ಸ್ವಲ್ಪ ಇದು ಅನ್ಸಾಕೈತೆ. ಅಂತ ಕಿತ್ತೂರು ಪಿ ಎಸ್ ಐ ಬರೋಮಟ ನಾವು ಏನು ಹೇಳೋದು, ಪಿ ಎಸ್ ಐ ಸಾಹೇಬ್ರು ಬಂದ್ಬೇಕು ನಾ ಹೇಳ್ತವ್ರು. ಆ ಸ್ಟೇಟ್ಮೆಂಟ್ ಅದು ಪೂರ್ತಿ ದಬ್ಬ ಚಿತ್ತ ಹಿಂಗೆ ಹೊಳಿದ್ಬೇಕು ನಾ ಹೇಳ್ತಾರೆ. ಅಷ್ಟು ಮಟ್ಟ ಇವನು ಸಾಹೇಬ್ರು ಬಂದು ಅದ್ರ ಚಿತ್ತ ಹಿಂಗೆ ಹೊಳಿಸಿ ಸರ್. ಹೊಸನಂತ ಅಂದ್ರೆ ಅದು ನಮ್ಮ ಕಾಕಾರನ ಆಯ್ತು ಸರ್. ನಮ್ಮ ಕಾಕಾರಾಗಂತಂದ್ರೆ ಆಮೇಲೆ ಸಿಪಾಯಿ ಸಾಹೇಬ್ರು ಪಿ ಎಸ್ ಐ ಸಾಹೇಬ್ರು ಏನಾಕತ್ರು, ರಾಜು ಏನಾಗೈತೆ ಮುಂದಿನ ಅವ್ನು ತೊಗೊಂಡು ಅರೆಸ್ಟ್ ಮಾಡಿದ್ದು, ಅವ್ನು ತೊಗೊಂಡು ಕಿತ್ತೂರಿಗೆ ಹೋಗೋಣ. ಈ ಮುಂದಿನ ನಿಮ್ಮ ಊರಾಗ ಅಗ್ದಿ ವಿಜೃಂಭಣೆಯಿಂದ ಜಾತ್ರೆ ಐತಿ. ಜಾತ್ರೆ ಇದ್ದ ಟೈಮ್ದಾಗ ನೀವು ಎಲ್ಲಿ ತರ್ಕೊಂಡಿರ್ತಾ ಇದನ್ನು ಮಾಡೋದ್ರಾಗ ಅವಶ್ಯಕತೆ ಇಲ್ಲ. ನೀವು ಇಲ್ಲಿಂದ ಕಿತ್ತೂರಿಗೆ ತೊಗೊಂಡು ಹೋಗೋಣ. ಆಮೇಲೆ ಏನೈತೆ ಮುಂದಿನ ನೋಡೋಣ, ಮೊದಲಿಂದ ದಾಟಿಸಿ ಮೊದಲು ಫಂಕ್ಷನ್ ಮುಗಿಸೋಣ ಸರ್ ಅಂತಂದ್ರೆ ಆಯ್ತು ಸರ್. ಅದು ಕಿತ್ತೂರು ಹೋಗಿ ಅದು ಕಿತ್ತೂರಿಗೆ ಪೇ ಮಾಡಿಸ್ಕೊಂಡು ಇದನ್ನೆಲ್ಲ ಇದನ್ನು ಮುಗಿಸ್ಕೊಂಡು ಇಲ್ಲೇ ಕಿತ್ತೂರ ಪಿ ಎಸ್ ಐ ಸಿಪಾಯಿ ಸಾಹೇಬ್ರು ಬಂದು ಕಲ್ಲಪ್ಪ ಪ್ರಕಾಶಿಗೆ ಹೋಗಿ ಮನ್ಯಾಗೆಲ್ಲ ಅದು ರಿವ್ಯೂ ಶೂಟಿಂಗ್ ಎಲ್ಲ ಮಾಡಿ ಇದನ್ನು ಮಾಡಿರಿ ಸರ್. ಮಾಡಿ ಕಾಸ ರಾಜು ಇವನ್ನೆಲ್ಲ ನೀವು ಇದನ್ನು ಮುಗಿಸ್ಕೊಂಡು ಕಾಸು ನೀವು ವಿಜೃಂಭಣೆಯಿಂದ ಜಾತ್ರೆ ಮಾಡೋ ಟೈಮಲ್ಲಿ ನಿಮ್ಮದು ಹೋದ್ಪ. ಯಾಕಂದ್ರೆ ನಿಮ್ಮ ಮನ್ಯಾಗ ಇದು ಆಗತ್ತದ ಘಟನೆ ಆಯ್ತು. ಮತ್ತು ನಿಮಗಂತ ನಿಮ್ಮ ಬಾಬತ್ತಿದ ಮನೆ ಅನ್ನೋದು ನೀವು ಇನ್ನು ಮೇಲೆ ಅಲ್ಲಿ ಹೋಗಿ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಅದು ನಿಮ್ಮ ಇನ್ನೊಂದು ಏನು ಕಾರ್ಯಕ್ರಮ ಮುಗಿಸ್ಕೊಂಡು ನಂತರ ನೀವು ಅಲ್ಲಿ ಹೋಗ್ರಿ ಅಂತಂದ್ರೆ ಆಯ್ತು ಸರ ಅಂತ ಕಾಸ. ಅವತ್ತಿನ ನಿನ್ನೆ ರಾತ್ರಿ 2 ಗಂಟೆಯಿಂದ ಇವತ್ತು 3 ಗಂಟೆ ಮಟನೂ ನಾವು ಎಲ್ಲ ನಮ್ದು ಏನು ಬೂದಿ ತುಂಬೋದು ದಿವಸ ಎಲ್ಲ ಮಗುಸಂತ ಸರ್. ಈಗ ಬದ್ದಿ ನಾವು ಫ್ರೀ ಆಗಿ ಸರ್ ಕೂತಿದ್ದು. ಆದ್ರೆ ಅವ ಯಾಕೆ ಮಾಡಿದ ಹೆಂಗೆ ಮಾಡಿದ ಅನ್ಕೋದೈತೆ ಸರ್. ಮಾಡಿದ್ದು ಅಂತ ಉದ್ದೇಶಪೂರ್ವಕ ಅನ್ನೋದು ನಮಗೂ ಡೌಟ್ ಸರ್. ಆದ್ರೆ ಇನ್ನೊಂದು ಏನ್ರಿ ಎಲ್ಲ ಬರೋಬ್ಬರಿ ಮಾಡ್ಯಾನ ಸರ್. ಅವ್ರು ಹೆಂಗೆ ಮಾಡ್ಯಾನ ಬರೋಬ್ಬರಿ ಅಂದರೆ
ಒಳಗೆ ಬಾಗಿಲು ಅಂತ ಒಳಗೆ ಬಡ್ದಲ್ಲ ಬಾಗಿಲಾಗ ತಂದ ಸರ್ ಬಾಗಿಲಾಗ ತಂದ ಕಾಸು ಹೊರಗೆ